नीटनंतर प्रशासन सतर्क. बेळगावात पोलीस भरती परीक्षा शांततेत. कर्नाटक राज्यातील 3991 पोलीस कॉन्स्टेबल पदांच्या भरतीसाठी रविवारी राज्यभरात एकाच वेळी लेखी परीक्षा पार पडली. बेळगाव जिल्ह्यातील विविध परीक्षा केंद्रावर कडक सुरक्षा व्यवस्थेत परीक्षा घेण्यात आली. नीट पेपर फुटीच्या घटनेनंतर देशातील सर्व स्पर्धा परीक्षांकडे नागरिक, विद्यार्थी आणि प्रशासनाचे विशेष लक्ष लागले असल्याने या परीक्षेसाठी जिल्हा प्रशासनाने विशेष खबरदारी घेतली आहे. परीक्षेत कोणताही गैरप्रकार होऊ नये यासाठी सर्व केंद्रावर CCTV कॅमेरे बसवण्यात आले होते. उमेदवारांसाठी ड्रेस कोड लागू करण्यात आला होता. तसेच ब्लूटूथ किंवा इतर सूक्ष्म इलेक्ट्रॉनिक उपकरणांचा वापर रोखण्यासाठी जिल्ह्याभरात 64 ENT पॅरामेडिकल पथके तैनात करण्यात आली होती. प्रत्येक उमेदवाराची कसून तपासणी केल्यानंतरच परीक्षा केंद्रात प्रवेश देण्यात आला होता. ग्रामीण भागासह इतर ठिकाणाहून येणाऱ्या उमेदवारांना कोणतीही अडचण निर्माण होऊ नये यासाठी वाहतूक सुरक्षा आणि इतर सुविधांचे नियोजन करण्यात आले होते. पोलीस आणि महसूल प्रशासनाच्या समन्वयातून बेळगाव जिल्ह्यातील सर्व परीक्षा केंद्रांवर लेखी परीक्षा शांततेत आणि सुरळीत पार पडल्याची माहिती जिल्हाधिकारी मोहम्मद रोशन यांनी दिली. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೆಇಯಿಂದ ಆಯೋಜನೆ ಮಾಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜೊತೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮೊನ್ನೆ ಎಲ್ಲ DC, SP, ಕಮಿಷನರ್ ಪೊಲೀಸ್ ಅವರ ಜೊತೆ ಒಂದು ಸಭೆ ಮಾಡಿ ಯಾವುದೇ ಲೋಪದೋಷಗಳಿಲ್ಲದಂತೆ ಈ ಎಕ್ಸಾಮ್ನು ಅವರು ಆಯೋಜನೆ ಮಾಡಲಿಕ್ಕೆ ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ. ಅದರಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂಲತಃ ಬೆಳಗಾವಿ ನಗರದಲ್ಲಿ ಒಂದು 46 ಸೆಂಟರ್ಗಳು ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 15 ಸೆಂಟರ್ಗಳು, ಅದನ್ನು ಮೇನ್ಲಿ ಚಿಕ್ಕೋಡಿ ಟೌನ್ ಹಾಗೂ ನಿಪ್ಪಾಣಿ ಟೌನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಬೆಂಚಸ್ ಮತ್ತು ಟೇಬಲ್, ಫ್ಯಾನ್ ಎಲ್ಲ, ಎಲ್ಲಿ ವಾಶ್ರೂಮ್ ಫೆಸಿಲಿಟಿ ಚೆನ್ನಾಗಿದೆ, ಅದನ್ನು ನಾನು DDP ಅವರು, ADC ಅವರು ಒಂದೊಂದು ನೋಡಿ ಆಯ್ಕೆ ಮಾಡಿದ್ದೀವಿ. CCTV ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಅಳವಡಿಸಿದ್ವಿ, ಒಳಗಡೆ ಹೊರಗಡೆ, ಹಾಗೂ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅದನ್ನು ನಾವು ಈ ಸತಿ KE ಮುಖಾಂತರ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಡ್ರೆಸ್ ಕೋಡ್ ಅಭ್ಯರ್ಥಿಗಳು ಯಾವ ಡ್ರೆಸ್ ಕೋಡ್ ಹಾಕ್ಕೋಬೇಕು ಅದನ್ನು ಹೇಳಿದ್ದೀವಿ. ಯಾವುದೇ ಈ ಬ್ಲೂಟೂತ್ ರಿಸೀವರ್ಸ್ ಎಲ್ಲ ಅಳವಡಿಸ್ಕೋಬಾರ್ದಂತ ಹೇಳಿ ENT ಟೀಮ್ಸ್ 64 ENT ಪ್ಯಾರಾಮೆಡಿಕಲ್ ಟೀಮ್ಸ್ನು ನಾವು ಎಲ್ಲ ಕಡೆ ಡೆಪ್ಯೂಟ್ ಮಾಡಿದ್ದೀವಿ. ಫ್ರಿಸ್ಕಿಂಗ್ ಮಾಡಿ ಅಭ್ಯರ್ಥಿಗಳನ್ನು ಒಳಗಡೆ ಬಿಡ್ತಾರೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ ಅಂದರೆ ಟೋಟಲ್ 25,164 ಅಭ್ಯರ್ಥಿಗಳು ಇವತ್ತು ಎಕ್ಸಾಮಲ್ಲಿ ಭಾಗಿಯಾಗ್ತಾರೆ. ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಬೇರೆ ಬೇರೆ ಸೆಂಟರ್ಸಿಂದ, ಬೇರೆ ಬೇರೆ ಊರುಗಳಿಂದ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನನ್ನ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ಬೋದು ಹಾಗೂ ಇಡೀ ರಾಜ್ಯದಲ್ಲಿ ಎಲ್ಲ DCಗಳು, SPಗಳು, ಕಮಿಷನರ್ ಪೊಲೀಸರವರು ಬಹಳ ಪ್ಲ್ಯಾನಿಂಗಿಂದ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿಯೂ ಯಾವುದೇ ತೊಂದರೆ ಆಗಲ್ಲ. ಥ್ಯಾಂಕ್ ಯು.